ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ಸತ್ಯ ಹಾಗೂ ವಂಶಿ ಅವರಿಬ್ಬರು ಬಂದು ಮೀಟ್ ಆಗ್ತಾ ಇರ್ತಾರೆ. ಯಾಕಪ್ಪ ಅಂದರೆ ನಾನೇ ಕರೆಸ್ಬೇಕು ಅಂತ ಹೇಳಿಬಿಟ್ಟು ಸತ್ಯಣ್ಣ ಇರ್ತಾರೆ. ಅಲ್ಲಪ್ಪ ಏನಿದು ನೀನು ಸಡನ್ನಾಗಿ ಎಂಟ್ರಿ ಕೊಟ್ಬಿಟ್ಟಲ್ಲ, ಏನಿದು ಸಮಾಚಾರ? ಭೂಮಿ ಮತ್ತು ಅಜಿತ್ ನಡುವೆ ಇರುವ ಪ್ರೀತಿನ ನಾನು ಇನ್ನಷ್ಟು ಗಟ್ಟಿ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೆ. ನನ್ನ ಅಜಿತ್ನು ಕೂಡ ಅದೇ ಸಜೆಸ್ಟ್ ಮಾಡಿದ್ದ. ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ನನಗೆ ಒಳ್ಳೇದಿದೆ, ಒಂದೇ ಹೆಸರು ವಂಶಿ. ಅಷ್ಟರಲ್ಲಿ ನೀನೇ ಪ್ರತ್ಯಕ್ಷ ಆಗಿಬಿಟ್ಟು ನನಗೆ ತುಂಬಾ ಖುಷಿ ಆಯಿತು ಕಣೋ. ನೀನು ಬಂದಿದ್ದೆ ಕೆಲಸ ನಾನು ಅಂದ್ಕೊಂಡಿದ್ದನ್ನು ನೀನು ಮಾಡ್ತಾಯಿದ್ದೀಯ. ಆಯಿತು, ಅಜಿತ್ ಮನಸ್ಸಲ್ಲಿ ಇರೋ ಪ್ರೀತಿನ ಭೂಮಿ ಹತ್ರ ಹೇಳ್ಕೊಳ್ಳೋ ಹಾಗೆ ಮಾಡಪ್ಪ ನೀನು, ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಸತ್ಯಣ್ಣ ಅವರು ವಂಶಿಗೆ ಹೇಳ್ತಾ ಇರ್ತಾರೆ. ಯಾವ ರೀತಿ ಸಿಗಾಕೊಂಡಿದ್ದೀನಿ ಅಂತಂದರೆ ನಾನು ಅಲ್ಲ, ನನಗೇನು ಬೇಜಾರಿಲ್ಲ ಅಂತ ಹೇಳಿಬಿಟ್ಟು ಅವರಿಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅವರಿಬ್ಬರು ಮಾತಾಡ್ತಿದ್ರೆ ಈ ಕಡೆ ವಂಶಿ ಅವರು ಸಹ ಹೇಳ್ತಾ ಇರ್ತಾರೆ. ಇನ್ನು ಸ್ಟೇಷನ್ ಹತ್ರ ಈ ಕಾರ್ಪೊರೇಟರ್ ಕಡೆಯವರು ಎಲ್ಲರೂ ಸಹ ಓಡಾಡ್ತಾ ಇರ್ತಾರೆ. ಅಜಿತ್ ಬಂದು ಯಾರು ನೀವೆಲ್ಲ ಹಿಂಗೆ ಯಾಕೆ ಓಡಾಡ್ತಾ ಇದ್ದೀರಾ ನೀವು ಅಂದಾಗ, ನಾವು ಕಾರ್ಪೊರೇಟರ್ ಕಡೆಯವರು, ನೀನೇನಾದರೂ ಅವರನ್ನು ಬಿಡಲಿಲ್ಲ ಅಂತಂದರೆ ನಾವು ಇಲ್ಲೇ ಧರಣಿ ಕೂತ್ಕೊತೀವಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ಅಜಿತ್ ಕೂಡ ಇದ್ದವರು ನೋಡಿ, ನೀವು ಸುಮ್ಮನೆ ಇಲ್ಲಿಂದ ಹೊರಟೋಗಿ ಏನೇನೋ ಇಲ್ಲಿ ನಾನ್ಸೆನ್ಸ್ನ ಕ್ರಿಯೇಟ್ ಮಾಡಬೇಡಿ. ಅವರು ತಪ್ಪು ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಒಳಗಾಕಿದ್ದೀವಿ. ಸುಮ್ಮನೆ ಮನೆಗೆ ಹೋದರೆ ಚೆನ್ನಾಗಿರ್ತೀರಾ, ಇಲ್ಲ ಅಂದರೆ ನಿಮ್ಮನ್ನು ಕೂಡ ಕೈಕಾಲು ನೆಟ್ಟಿಗೆ ಇರ್ತವೆ, ಇಲ್ಲ ಅಂದರೆ ನಿಮ್ಮನ್ನು ಕೂಡ ಜೈಲಿಗೆ ಹಾಕಬೇಕಾಗುತ್ತೆ, ಹಾಗಾಗುತ್ತೆ ಅಂದಾಗ, ಹೌದಾ, ನಾವು ಇಲ್ಲಿ ಎಲ್ರಿಗೂ ಕೂಡ ಅಜಿತ್ ಅವರು ವಾರ್ನ ಮಾಡ್ತಾ ಇರ್ತಾರೆ, ಧರಣಿ ಮಾಡ್ತಿರ್ತಾರೆ. ಹಾಗೆ ಎಲ್ಲರೂ ಕೂಡ ಅವ್ರನ್ನ ಮಾತನ್ನು ಕೇಳದೆ ಅಲ್ಲೇ ಕೂತ್ಕೊಂಡು ಧರಣಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಪರಿಸ್ಥಿತಿ ಸರಿ ಇಲ್ಲ ಇಲ್ಲಿ ಅಂದಾಗ ಭೂಮಿ ಇದ್ದವಳು ಕೇಳಿಸ್ಕೊಂಡು, ಸಾಹೇಬ್ರೆ ಯಾಕೆ ಮನೆಗೆ ಹೋಗಬೇಕು? ಹೋಗಲ್ಲ ಅಂದಮೇಲೆ ಹೋಗಲ್ಲ ಅಲ್ಲ, ಇನ್ನು ನನ್ನ ಮಕ್ಕಳಿಗೆ ಎದ್ರುಕೊಂಡು ಹೋಗ್ಬೇಕಾ? ಅಜಿತ್ ರಾಮನಾರಾಯಣ್ ಹೆಂಡ್ತಿ ನಾನು, ಯಾಕೆ ಎದ್ರುಕೊಂಡು ಮನೆಗೆ ಹೋಗಬೇಕು ಅಂದಾಗ, ಭೂಮಿ ಅರ್ಥ ಮಾಡ್ಕೊ, ನಿಂದು ತುಂಬಾ ಇಲ್ಲಿ ಸಿಚುವೇಶನ್ ಸರಿ ಇಲ್ಲ. ಅವ್ರ ಕಡೆ ಇರೋದು ತುಂಬ ಕೆಟ್ಟ ಜನ ಇದ್ದಾರೆ, ನಿನ್ನ ಮೇಲೆ ಹಲ್ಲೆ ಮಾಡ್ತಾರೆ, ಲಕ್ಷ್ಮಕ್ಕನ ಮೇಲೆ ಸಹ ಫೋಕಸ್ ಮಾಡ್ಬೋದು, ಅಂದರೆ ಹೊಡೆದಾಟ ಕೂಡ ಆಗುತ್ತೆ. ನೀನು ಮನೆಗೆ ಹೋಗೋದು ಒಳ್ಳೆಯದು ಅಂತ ಅಂದಾಗ, ಇಲ್ಲ ಸಾಹೇಬ್ರೆ, ನಾನು ನಿಮ್ಮನ್ನು ಬಿಟ್ಟು ಇಲ್ಲಿಂದ ಎಲ್ಲಿಗೂ ಕೂಡ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಮಂಡ್ಯ ಹುಡುಗಿ, ನಾನು ಇವ್ರಿಗೆಲ್ಲ ಎದುರ್ಕೊಳ್ಳೋ ಮಾತೇ ಇಲ್ಲ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಜಿತ್ ಕೂಡ, ಕನ್ನಡ ಅರ್ಥ ಆಗುತ್ತಾ ನಿನಗೆ ಅಂತ ಹೇಳಿಬಿಟ್ಟು, ನಾನು ಹೇಳ್ತಾ ಇರೋದು ಸಹ ಯೋಚನೆ ಮಾಡು, ನಾನು ಕೂಡ ಯೋಚನೆ ಮಾಡೇ ಹೇಳ್ತಾ ಇರೋದು, ನಿನಗೆ ಹೇಳ್ತಾ ಇರೋದು. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ, ನನ್ನ ಮಾತಿನ ಮೇಲೆ ನಂಬಿಕೆ ಇದ್ದರೆ ಹೋಗಿ ಮನೇಲಿ ಇರು, ನಾಳೆ ಬರುವೆ ಅಂತ ಅಂದ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ಅಷ್ಟು ಹೇಳದ ಮೇಲೂ ಕೂಡ ಅಜಿತ್ ಭೂಮಿಗೆ, ಸರಿ ಬಿಡಿ, ಆಯಿತು ಸಾಹೇಬ್ರೆ, ಏನು ಈ ಥರ ಹೇಳ್ತಿರಲ್ಲ ಅಂತ ಹೇಳಿಬಿಟ್ಟು ಹೋಗ್ತೀನಿ. ನೀವು ಹೇಳ್ತಾ ಇರೋದಕ್ಕೆ ಸತ್ಯಣ್ಣ ಬನ್ನಿ ಹೋಗೋಣ ಅಂತ ಅಂದಾಗ, ನೋಡು ಇನ್ನೊಂದು ಮಾತು, ಅವತ್ತಿನ ಥರ ಸೈಕಲ್ ತಗೊಂಡು ಬಂದುಬಿಟ್ಟಿಯಾ, ಆಮೇಲೆ ಎಲ್ಲ ಕಡೆ ಕಾರ್ಪೊರೇಟರ್ ಕಡೆಯವರು ಇರ್ತಾರೆ, ತುಂಬ ತೊಂದರೆ ಆಗುತ್ತೆ ನೋಡು, ಕೊಡೋದು ಇವಾಗ ಜಾಸ್ತಿ ಇರುತ್ತೆ, ನನಗೆ ತೊಂದರೆ ಕೊಡೋದು ಇವಾಗ ಜಾಸ್ತಿ ಇರುತ್ತೆ, ನನಗೂ ಕೂಡ ಫ್ಯಾಮಿಲಿ ಕೂಡ ತೊಂದರೆನ ಜಾಸ್ತಿ ಮಾಡ್ತಾ ಇರ್ತಾರೆ ಸಾಹೇಬ್ರೆ ಅಂದಾಗ, ಪ್ರಾಮಿಸ್ ಮಾಡು, ನೀನು ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಬರೋಂಗಿಲ್ಲ, ಸತ್ಯಣ್ಣ ಇವರನ್ನು ಕರ್ಕೊಂಡು ಹೋಗಿ ಇವಳನ್ನು ಅಂತ ಹೇಳ್ಬಿಟ್ಟು ಹುಷಾರಾಗಿ ಮನೆಗೆ ಬಿಡಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಇನ್ನು ಅಪೇಕ್ಷಾ ಫೋನ್ ಮಾಡಿ, ಸ್ಪಂದನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದು ಯಾಕಂದರೆ ಈಗ ತುಂಬ ಕಷ್ಟ ಇದೆ, ಮತ್ತು ಅವ್ರ ಮನೆ ಹತ್ರ ಒಂದಿಬ್ಬರು ಹಾಗೆ ನಮ್ಮ ಮನೆ ಹತ್ರ ಒಂದಿಬ್ಬರು PC ಹಾಕಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಇನ್ನು ಅಪೇಕ್ಷೆಗೆ ಫೋನ್ ಮಾಡಿ, ಸ್ಪಂದನ ನಮ್ಮ ಮನೆಗೆ ಕರ್ಕೊಂಡು ಬಂದಿಡು, ಯಾಕಂದರೆ ಈಗ ತುಂಬ ಕಷ್ಟ ಇದೆ, ಮತ್ತು ಅವ್ರ ಮನೆ ಹತ್ರ ಒಂದಿಬ್ಬರು PC ಹಾಕೋಕ್ಕೆ ನಾನು ಹೇಳ್ತೀನಿ ಅಂದಾಗ, ಅದಾಗ ಸರಿ ಕಣೋ, ಆಯಿತು ಅಜಿತ ಅಂದ್ಬಿಟ್ಟು ಅಪೇಕ್ಷೆನೂ ಕೂಡ ಒಪ್ಕೊತಾಳೆ. ಇನ್ನು ಇಬ್ಬರು ಕೂಡ ಮಾತು ಕೇಳಲ್ವಾ ಅಂತ ಹೇಳಿಬಿಟ್ಟು ದೊಣ್ಣೆನ ತಗೊಂಡು ಅವರಿಗೆ ಒಂದೆರಡು ಬೀಸಿ ಒಳಗಡೆ ಹಾಕಿ ರುಬ್ಬೋಣ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಇನ್ನು ಮನೇಲಿ ಅಜ್ಜಿ ಎಲ್ಲರೂ ಕೂಡ ಕೂತಿರ್ತಾರೆ. ಏನು ಮಾಡೋದು ಈಗ, ಈ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ಅಲ್ಲ, ಆಗಿಬಿಟ್ರೆ ಯಾವ ರೀತಿ ನಿಭಾಯಿಸೋದು? ಅಜಿತ್ ಯಾಕೆ ಈ ರೀತಿ ಈ ಕೇಸ್ನ ತಗೊಂಡ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಸತ್ಯಣ್ಣ ಬಂದು, ಹೌದು ಅಜ್ಜಿ, ಅದಕ್ಕೆ ಭೂಮಿನ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳ್ದ, ಅದಕ್ಕೆ ಅಜಿತ್ ಹೇಳಿದ್ದಕ್ಕೆ ನಾನು ಮನೆಗೆ ಕರ್ಕೊಂಡ್ಬಂದೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅವರು ಕೂಡ ಹೇಳ್ತಾ ಇದ್ರೆ ಈ ಕಡೆ ಏನು ಮಾಡೋದು, ಅಜಿತ್ಗೆ ಹುಷಾರಾಗಿರು ಅಂತ
ಅಂತ ಹೇಳೋಣ. ಅವತ್ತೇ ಈ ಕಲ್ಲೆಲ್ಲ ಹೊಡೆದಿದ್ರು. ಇನ್ನು ಕಾರ್ಪೊರೇಟರ್ ಕಡೆಯವ್ರು ಬೇರೆ ಏನೇನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಈ ಎಲ್ಲ ಕಡೆನೂ ಇದ್ದಾರೆ, ತುಂಬ ಸ್ಟ್ರಾಂಗ್ ಇದ್ದಾರೆ ಅನಿಸುತ್ತೆ. ಆಮೇಲೆ ಅಜಿತ್ ಏನಾದರೂ ಅನಾಹುತ ಆಗಿಬಿಟ್ರೆ ಅಂದ್ಬಿಟ್ಟು ದೇವ್ಯಾನಿ ಹೇಳ್ತಿರ್ತಾಳೆ. ದೇವ್ಯಾನಿ, ಅಕ್ಕ ನೀವು ಅಜಿತ್ ಮೇಲೆ ನಂಬಿಕೆ ಇಲ್ಲ, ಅವ್ರ ಕಡೆನೇ ಮಾತಾಡ್ತಿದ್ದೀರಲ್ಲ ಅಂದಾಗ, ಅಯ್ಯೋ ನೀನು ಸುಮ್ಮನೆ ಇರೋ ಸತ್ಯಣ್ಣ, ನಿನಗೆ ಏನೂ ಅರ್ಥ ಆಗಲ್ಲ. ದೇವ್ಯಾನಿ ಹೇಳ್ತಾ ಇರೋದು ಸರಿ ಅಂತ ಹೇಳಿ ಸಂಗೀತ ಅವರು ಹೇಳ್ತಾ ಇದ್ರೆ ಇನ್ನು ಅಪೇಕ್ಷಾ ಸ್ಪಂದನನ ಕರ್ಕೊಂಡು ಮನೆಗೆ ಬರ್ತಾರೆ. ಸ್ಪಂದನ, ನೀನೇನು ಹೆದರ್ಕೋಬೇಡ, ನಮ್ಮ ಮನೇಲಿ ಇರು, ನಾನು ನಿನ್ನ ಜೊತೆ ಇರ್ತೀನಿ ಅಂದಾಗ ಭೂಮಿ ಇದ್ದೋಳು, ಹೌದು ಸ್ಪಂದನ, ಹೆದರ್ಕೊಳ್ಳೋಕ್ಕೆ ಹೋಗಬೇಡ, ಧೈರ್ಯವಾಗಿರು ಅಂದಾಗ, ಸರಿ ಅಕ್ಕ, ನೀವೆಲ್ಲ ಇರೋದು ನನಗೆ ತುಂಬಾ ಖುಷಿ ಆಗ್ತಿದೆ, ಧೈರ್ಯ ಬರ್ತಿದೆ ಅಂದ್ಬಿಟ್ಟು ಸ್ಪಂದನ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನಾನು ಇವಾಗ ಸ್ಟೇಷನ್ ಹತ್ರಕ್ಕೆ ಹೋಗ್ತೀನಿ, ಅಜಿತ್ ಜೊತೆ ಯಾರೂ ಇಲ್ಲ ಅಂದ್ಬಿಟ್ಟು ಸತ್ಯಣ್ಣವ್ರು ಹೇಳ್ತಾ ಇರ್ತಾರೆ. ಸತ್ಯ, ನೀನು ಸ್ಟೇಷನ್ ಹತ್ರ ಹೋಗಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ನನಗೆ ಅಪ್ಡೇಟ್ ಮಾಡ್ತಿರು ಅಂದ್ಬಿಟ್ಟು ರಾಮ್ ಸಹ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಈಚೆ ಎಲ್ಲ ಸೌಂಡ್ ಆಗ್ತಾ ಇರುತ್ತೆ. ಏನಿದು ಗಲಾಟೆ ಆಗ್ತಿರೋ ಥರ ಇದೆಯಲ್ಲ. ಈ ಕಾರ್ಪೊರೇಟರ್ ಕಡೆಯವರು ಇಟ್ಕೊಂಡು ಬಂದು ಗೇಟ್ ಹತ್ರ ಬೆಂಕಿನ ಹಚ್ಚೋಕ್ಕೆ ಹೋಗ್ತಾ ಇರ್ತಾರೆ, ಬೈಯೋದು ಎಲ್ಲ ಮಾಡ್ತಿರ್ತಾರೆ. ಆಗ ಬಾಗ್ಲು ತೆಗೆದ್ರೆ ಸರಿ, ಇಲ್ಲ ಅಂದರೆ ನಿಮ್ಮ ಗಂಡಂಗೆ ಹೇಳಿ, ನಿಮ್ಮ ಕಾರ್ಪೊರೇಟರ್ ಎಲ್ಲರೂ ಕೂಡ ಆಚೆ ಬಿಡೋಕ್ಕೆ ಹೇಳಿ, ಇಲ್ಲ ಅಂದರೆ ಸರಿ ಇರೋದಿಲ್ಲ ಅಂದ್ಕೊಂಡಿದ್ದಾನೆ, ಏನೋ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾನೆ ಅವನು, ಏನೇ ಮಾಡಿದ್ರು ಅದು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಜಗಳ ಮಾಡೋ ರೀತಿ ಮಾತಾಡ್ತಾ ಇರ್ತಾರೆ. ನೋಡೋಕ್ಕೆ ಹೋದರೆ ಇವರೆಲ್ಲ ರೌಡಿಗಳಾಗಿರ್ತಾರೆ. ಅಜಿತ್ಗೆ ಇಲ್ಲಿ ಭೂಮಿಯವರು ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ನಿಮ್ಮೆಲ್ರಿಗೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ಆದರೆ ಅವನು ನಮಗೇನು ಅಲ್ಲ, ಶುಕ್ರವಾರ ನಮ್ಮ ಬಾಸ್ನ ಅರೆಸ್ಟ್ ಮಾಡಿರೋದು, ಶನಿವಾರ ಭಾನುವಾರ ಜೈಲಲ್ಲೇ ರುಬ್ಬೋದು ಅಂತ ಹೇಳಿ ಅಂದ್ಬಿಟ್ಟು ಮಾತಾಡ್ತಿರ್ತಾರೆ. ಇವರಿಗೆಲ್ಲ ಕೂಡ ಸ್ವಲ್ಪ ತಿಳುವಳಿಕೆನೇ ಇದೆ ಅಂತ ಅನಿಸುತ್ತೆ. ಇವರಿಗೆಲ್ಲ ಎಲ್ಲ ಗೊತ್ತು ಅಂತ ಅನಿಸುತ್ತೆ. ಅಂದರೆ ಎಲ್ಲನೂ ಗೊತ್ತಾಗ್ಬೋದು, ನಾನು ಇವರಿಗೆ ಪಾಠ ಕಲಿಸ್ತೀನಿ ಅಂದ್ಬಿಟ್ಟು ಸತ್ಯಣ್ಣ ಕೂಡ ಹೇಳ್ತಾ ಇರ್ತಾರೆ. ಸೀನು, ಪಾಠ ಕಲಿಸ್ದಂಗೆ ಇರಲಿ, ಈ ಭೂಮಿ ಅಜಿತ್ ಹೆಂಡತಿ ತಾನೇ, ಅವಳನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋದರೆ ಸರಿ ಹೋಗುತ್ತೆ, ಟಾರ್ಚರ್ ಕೊಟ್ಟರೆ ಅಜಿತ್ಗೆ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು, ಈಗ ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮ್ಮ ಸಾಹೇಬರು, ನಮ್ಮ ಬಾಸು ಆಚೆ ಬರಬೇಕು, ಅವರು ನಮ್ಮ ಬಾಸ್ನ ಬಿಡಬೇಕು ಅಂತ ಹೇಳ್ಬಿಟ್ಟು ಇವರೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ, ಬೈತಾ ಇರ್ತಾರೆ. ಹೀಗೆ ಮಾತಾಡ್ತಿದ್ರೆ ಭೂಮಿನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಸಹ ಹೇಳ್ತಾ ಇರ್ತಾರೆ. ಸತ್ಯನೇ ಇದ್ದವರು ಇವ್ರದ್ದೆಲ್ಲ ಯಾಕೋ ಜಾಸ್ತಿ ಆಗ್ತಿದೆಯಲ್ಲ, ವಿಚಾರಿಸ್ಕೊಂಡು ಬರ್ತೀನಿ ಅಂದಾಗ, ಸತ್ಯ ನಿಂತ್ಕೋ, ನೀನು ಒಬ್ಬನೇ ಹೋದರೆ ಇವರು ಮಾತು ಕೇಳಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಈಗ ನಾವು ಇಲ್ಲಿರೋ ಸೇಫ್ಟಿ ಅಲ್ಲ ಅಂತ ಹೇಳಿಬಿಟ್ಟು ಅವರು ಕಲ್ಲು ಎಲ್ಲ ಸೀಮೆಎಣ್ಣೆ ಬೆಂಕಿ ಎಲ್ಲನೂ ಸಹ ಹಚ್ಚಿ ಬಿಸಾಕ್ತಿರ್ತಾರೆ. ನೀವೇನಾದರೂ ಇವಾಗ ಡೋರ್ ತೆಗಿಲಿಲ್ಲ ಅಂದರೆ ಮನೆಗೆ ಬೆಂಕಿನೇ ಹಚ್ತೀವಿ ಅಂತ ಹೇಳಿಬಿಟ್ಟು, ನೋಡಿ ನಾವು ಪತ್ರ ಬರೆದಿರೋದು, ಈಗ ನೀವು ನಮ್ಮ ಕಾರ್ಪೊರೇಟರ್ನ ಬಿಡಲಿಲ್ಲ ಅಂದರೆ ನಾವು ಅದನ್ನು ನಿಜ ಮಾಡ್ತೀವಿ, ಅಜಿತ್ ಮನೆಗೆ ಬೆಂಕಿ ಹಾಕ್ತೀವಿ, ಭೂಮಿನ ಕಿಡ್ನ್ಯಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಲೆಟರಲ್ಲಿ ಬರೆದಿರುತ್ತೆ. ಹಾಗೆ ಬರ್ದಿರೋದನ್ನು ಮನೆಯವರು ನೋಡಿ ಹೆದರ್ಕೊತಾ ಇರ್ತಾರೆ, ಗಾಬರಿ ಆಗ್ತಾ ಇರ್ತಾರೆ. ನೀವೆಲ್ಲ ನಡೀರಿ ಒಳಗಡೆ ಅಂತ ಹೇಳ್ಬಿಟ್ಟು ಸತ್ಯನ ಕರ್ಕೊಂಡು ಬರ್ತಾರೆ ಒಳಗಡೆ. ಹಾಗೆ ಒಂದು ರೂಮಲ್ಲಿ ಎಲ್ಲರೂ ಸಹ ಬಿಟ್ಟು, ನೀವೆಲ್ಲ ಇಲ್ಲೇ ಇರಿ, ಮನೆಯಿಂದ ಆಚೆಗೆ ಬರಬೇಡಿ, ಅವ್ರು ಯಾವ ಟೈಮಲ್ಲಿ ಏನು ಅನಾಹುತ ಮಾಡ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಸತ್ಯಣ್ಣವರು ಹೇಳ್ತಾ ಇರ್ತಾರೆ. ನಾನು ನೋಡ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು, ಇನ್ನು ಸ್ಪಂದನ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಎಲ್ಲ ನನ್ನಿಂದನೇ, ನಿಮಗೆ ತುಂಬಾ ಕಷ್ಟ, ನನ್ನಿಂದನೇ ಇಷ್ಟೊಂದೆಲ್ಲ ಕಷ್ಟ ಆಗ್ತಿದೆ ಅಂತ ಹೇಳಿಬಿಟ್ಟು ಸ್ಪಂದನ ಅವರು ಅಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನೀನು ಯಾಕಮ್ಮ ಅಳ್ತಿದ್ಯಾ ಅಂತ ಹೇಳಿ ಅಜ್ಜಿಯವರು ಹೇಳ್ತಾ ಇರ್ತಾರೆ. ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ, ನಾವು ಅದಕ್ಕೆಲ್ಲ ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿಯವರು ಹೇಳ್ತಾ ಇರ್ತಾರೆ. ಹೌದು ಸ್ಪಂದನ, ಈ ಥರ ಎಲ್ಲ ಅಳಬೇಡ, ನೀನು ಕೇಳ್ಕೊಬೇಡ, ನೀನು ನಮ್ಮ ಮನೆಯವಳು ಇದ್ದಂಗೆ, ನಮಗೆಲ್ಲ ಏನಾದರೂ ಪರವಾಗಿಲ್ಲ, ನೀನು ನಮ್ಮ ಹತ್ರ ಕಾಪಾಡ್ತೀವಿ ಅಂತ ಹೇಳಿ ಸಂಗೀತ ಹೇಳ್ತಾ ಇರ್ತಾರೆ. ಈ ಮಾತನ್ನು ಕೇಳಿ ಥ್ಯಾಂಕ್ ಯು ಆಂಟಿ ಅಂತ ಹೇಳಿಬಿಟ್ಟು ಈ ಹುಡುಗಿನೂ ಸಹ ಹೇಳ್ತಾ ಇರ್ತಾಳೆ. ಸ್ಪಂದನ ಹೇಳಿದ ತಕ್ಷಣ ಇನ್ನು ಮನೆಯಿಂದ ಆಚೆ ಅವರೆಲ್ಲ ಗೇಟ್ನ ದಾಟೋ ಅಷ್ಟರಲ್ಲಿ ಇವರೆಲ್ಲ ನೋಡಿ, ನೀವೆಲ್ಲ ಆಚೆ ಬರಬೇಡಿ ಅನ್ನೋಷ್ಟರಲ್ಲಿ ಭೂಮಿ ಕಾಣ್ತಿರಲ್ಲ. ಆಗ ಎಲ್ಲಿ ಹೋದ್ಲು ಭೂಮಿ ಅಂತ ಹೇಳ್ಬಿಟ್ಟು ಹುಡ್ಕೋಕ್ಕೆ ಅಂತ ಹೋಗ್ತಾರೆ. ಭೂಮಿ ಆಚೆಗಡೆ ಹೋಗಿ ನಮ್ಮ ಅಜ್ಜಿತ್ಗೆ ಫೋನ್ ಮಾಡಿ, ಸಾಹೇಬ್ರೆ, ಕಾರ್ಪೊರೇಟರ್ ಕಡೆಯವರು ನಮ್ಮ ಮನೆ ಹತ್ರ ಬಂದು ತುಂಬಾ ಗಲಾಟೆ ಮಾಡ್ತಿದ್ದಾರೆ, ಕಲ್ಲು ಬೆಂಕಿ ಎಲ್ಲನೂ ಸಹ ಹಚ್ತಾ ಇದ್ದಾರೆ ಅಂದಾಗ, ಹೌದಾ, ನೀವು ಮನೆಯವರೆಲ್ಲ ಸೇರಿಕೊಂಡು ಹೆದರ್ಕೋಬೇಡಿ, ಎಲ್ಲರೂ ಸಹ ಈಗ ನೀವು ರೂಮಲ್ಲಿ ಇದ್ದೀವಿ ಅಂತ, ಈ ಕಡೆ ಭೂಮಿಯವರು ರೂಮಲ್ಲಿ ಇದ್ದೀವಿ ಅಂತ ಹೇಳಿದಾಗ ಹೆದರ್ಕೋಬೇಡಿ
ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅವರು ಧೈರ್ಯನ ಹೇಳ್ತಾ ಇರ್ತಾರೆ. ಆಗ ನೀವೆಲ್ಲರೂ ಕೂಡ ಸೇರಿ ಎಲ್ಲ ಒಗ್ಗಟ್ಟಾಗಿ ಹೋಗಿ ಅವ್ರ ಮುಂದೆ ನಿಂತ್ಕೊಳ್ಳಿ, ಆಗ ಅವ್ರು ಏನು ಮಾಡ್ತಾರೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ಅವ್ರಿಗೆ ನೀವು ರಣಚಂಡಿ ಅವತಾರನ ತಗೋಬೇಕು ನೀವೆಲ್ಲ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಇರೋಕ್ಕೆ ಅಷ್ಟೇ ಅಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರದ್ದೆಲ್ಲ ನೆನಪು ಮಾಡ್ಕೊ, ಆ ಥರ ನೀನು ಆಗಿ ಮನೆಯವ್ರನ್ನೆಲ್ಲನೂ ಕೂಡ ಒಗ್ಗಟ್ಟಿನಲ್ಲಿ ಸೇರಿಸ್ಕೊಂಡು ಅವ್ರನ್ನೆಲ್ಲ ನೀನು ಅಲ್ಲಿಂದ ಓಡಿಸ್ಬಿಡು ಆಚೆಗೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅವನೊಂದು ಪ್ಲ್ಯಾನ್ನ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.